ನಿಮಗೆ ಎಷ್ಟು ಖುಷಿ ಇದೆ ಇವರಿಬ್ರು ಬಿದ್ದಾಗಿತ್ತು? ನಂಗೆ ಸ್ವಲ್ಪನೂ ಖುಷಿ ಇಲ್ಲ. ಕರೆಕ್ಟ್ ಇದು ನಾನು ಆಗ್ಲೇ ಅವರು ಶಪಥ ಅಂದ್ರೆ ಫಸ್ಟ್ ನಾವು ಪ್ರಾಮಿಸ್ ಮಾಡ್ದಂಗೆ ಕರೆಕ್ಟ್ ಹಾನೆಸ್ಟ್ ಒಪಿನಿಯನ್, ನೀವು ಸುಳ್ಳು ಹೇಳಿದ್ರಿ. ಹೌದು, ನಂಗೆ ರಕ್ಷಕ್ ವಿನ್ ಆಗ್ಬೇಕಂತ ಇತ್ತು. ಸುನಿಲ್ ಕಂಡ್ರೆ ಆಗಲ್ಲ ಅಂತಲ್ಲ, ವಿನ್ ಯಾರಾಗ್ಬೇಕು ಅಂತಂದ್ರೆ ಅಫ್ಕೋರ್ಸ್ ನನ್ನ ಪಾರ್ಟ್ನರ್ ರಕ್ಷಕ್ಕೆ ಆಗ್ಬೇಕಂತಾನೆ ಇತ್ತು. ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಅದು ಗೊತ್ತಿಲ್ಲ, ಬಟ್ ಆದ್ರೆ ನಾನು ಇವನಿಗೆ ಟ್ರೈನ್ ಮಾಡಿದ್ದು ಆ್ಯಂಡ್ ಇವ್ನು ಕಲ್ತಿದ್ದು ಆ್ಯಂಡ್ ಪರ್ಫಾರ್ಮೆನ್ಸಸ್ ಡಾನ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದ ಆ್ಯಂಡ್ ಚೇಂಜಸ್ ಕಾಣಿಸ್ತಾ ಬಂತು ಓವರ್ ಆಲ್ ಫಸ್ಟಿಂದ. ಸೊ ಹಾಗಾಗಿ ನನಗೆ ರಕ್ಷಕ್ಕೆ ಗೆಲ್ಬೇಕಂತ ಇತ್ತು. ಆ ಥರ ನೋಡೋಕೆ ಹೋದ್ರೆ ಸುನಿಲು ಅಷ್ಟೇ, ಫಸ್ಟ್ ಡೇ ಅವ್ನು ಕಣ್ಣೆತ್ತಿ ನೋಡ್ತಾ ಇರ್ಲಿಲ್ಲ. ಹಾಗಂತ ನಾನು ಹೇಳ್ಬೇಕು ನನ್ನ ಸುನಿಲೇ ವಿನ್ ಆಗ್ಬೇಕು. ನಾವು ವಿನ್ ಆಗ್ಬೇಕು, ನೀವು ವಿನ್ ಆಗ್ಬೇಕು ಅನ್ನೋದಕ್ಕಿಂತ ಜನ ವಿನ್ ಮಾಡ್ಸಿದಾರೆ ಅಷ್ಟೇ. ಜನದ ಪ್ರೀತಿ ಮುಂದೆ ನಮ್ದು ಯಾವ್ದು ಅಲ್ವಲ್ಲ. ನಾವು ಸ್ಟೇಜ್ ಮೇಲೆ ಹೋದಾಗ ಪರ್ಫಾರ್ಮೆನ್ಸ್ ಮಾಡೋದಾಗಿರ್ಬೋದು, ನಮ್ಮ ಬಾಂಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಜನ ನೋಡಿ ಇಷ್ಟಪಟ್ಟಿದ್ದಕ್ಕೋಸ್ಕರ ನಾವು ಇಲ್ಲಿ ಗಂಟ ಬಂದು ಕೂತ್ಕೊಂಡಿದ್ದು. ನಾವು ಅದನ್ನ ಇವಾಗ ಅವ್ರ ಒಪಿನಿಯನ್ಸ್ ಅವ್ರು ಹೇಳಿದ್ರು, ನನ್ನ ಒಪಿನಿಯನ್ ನಾನು ಹೇಳಿದೆ. ನನಗೆ ಸುನಿಲ್ ಗೆದ್ದಿದ್ದೇನು ಬೇಜಾರು ಅನ್ಸಿಲ್ಲ. ಯಾರು ಗೆದ್ರು ಗೆಲ್ಲದೆ, ಆದರೆ 10 ಜನನು ಗೆದ್ದಂಗೆ. ಯಾಕಂದ್ರೆ ಇಬ್ಬರಲ್ಲಿ ನಾವು ಆಟ ಆಡಿದ್ರೆ ನಾವು ಗೆಲ್ಲಕ್ಕೆ ಆಗ್ತಾ ಇರ್ಲಿಲ್ಲ. 10 ಜನ ಸಪೋರ್ಟ್ ಮಾಡಿದ್ವಿ, ಆಟ ಆಡಿದೀವಿ ಅಂತಲ್ಲ, ಎಲ್ಲರೂ ಆಟ ಆಡಿದ್ದೀವಿ. ಬಟ್ ಎಲ್ಲರೂ ಆಟ ಆಡಿದ್ರು ಜನ ಪ್ರೀತಿ ಇರುತ್ತಲ್ಲ, ಅದು ಎಲ್ರಿಗೂ ಸಿಗಲ್ಲ. ಅದು ಏನೋ ದೇವರ ಆಶೀರ್ವಾದದಿಂದ ಅದು ನಮಗೆ ಸಿಕ್ಕಿದೆ. ಸೊ ನಾನು ವಿನ್ ಆಗಲಿ ಅವ್ನು ರನ್ನರ್ ಆಗಲಿ ನಮ್ದು ಯಾವುದೇ ಹೊರಗಡೆ ಜನ ಅಬ್ಜೆಕ್ಷನ್ ಮಾಡಿಲ್ಲ. ಒಳ್ಳೆ ಡಿಸಿಷನ್ ಅಂತಾನೆ ಜನ ಒಪ್ಕೊಂಡ್ಮೇಲೆ ಯಾರು ಒಪ್ಕೊಳ್ಳೋದು ಸೆಕೆಂಡ್ರಿ, ಜನ ಮೇನು ಅಷ್ಟೇ ಒಪ್ಕೊಂಡಿದ್ದಾರೆ. ಸುನಿಲ್ ಹೇಳಿದಾಗ ಅವರಿಗೆ ತುಂಬಾ ಅಂದ್ರೆ ಕಂಪೇರಿಟಿವ್ಲಿ ತುಂಬಾ ಇಷ್ಟಪಡ್ತಾ ಇದ್ರು ಸುನಿಲ್ ಆಂಬ್ರಿಟಾ ಪೇರ್. ನಾನು ಸ್ವಲ್ಪ ಸ್ಟ್ರಿಕ್ಟ್, ಅವನು ಹಂಗಿತ್ತು. ಬಟ್ ಅವ್ರು ಕ್ಯೂಟ್ ಆಗಿ ಆಂಬ್ರಿಟಾ ಮಾತಾಡೋದಿರ್ಬೋದು, ಸುನಿಲ್ ಸಿಂಗಿಂಗ್ ಟ್ಯಾಲೆಂಟ್ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ರಮೋಲಾ ಹೇಳ್ದಂಗೆ ಅದೇ ಮೇನು, ಅವಳು ಕ್ಯೂಟ್ ಆಗಿ ಮಾತಾಡೋದು. ಇನ್ನೊಂದು ಮ್ಯೂಸಿಕ್ ಅಂತ ಬಂದ್ರೆ ಎಲ್ಲಾರನ್ನೂ ಅದು ಶರಣ ಆಗುತ್ತೆ. ಅದು ಮ್ಯೂಸಿಕ್ಗಿಂತ ಯಾವುದೋ ದೊಡ್ಡ, ನನ್ಗೆ ಗೊತ್ತಿರೋ ಪ್ರಕಾರ ಮ್ಯೂಸಿಕ್ಗಿಂತ ಯಾವುದೋ ದೊಡ್ಡದಲ್ಲ. ಇವಾಗ ನೋಡಿ ರಕ್ಷಕ್ ಇವಾಗ ಆ ಥರ ಈ ಥರ ಅಂತ ಎಲ್ಲರೂ ಹೇಳ್ತಾರೆ. ಅವನು ಅವ್ನ ಕಾರಲ್ಲಿ ಅಥವಾ ಅವ್ನ ಮನೆಯಲ್ಲೂ ಅವನು ಮೈಕ್ ಇಟ್ಕೊಂಡೇ ಇರ್ತಾನೆ, ಅವ್ನು ಎಲ್ಲೋದ್ರೂ ಹಾಡು ಆಡ್ತಾನೆ ಇರ್ತಾನೆ. ಅಷ್ಟು ಅವ್ನು ಮ್ಯೂಸಿಕ್ ಇದ್ರೆ ಎಲ್ಲರ ಮನಸ್ಸು ಗೆಲ್ಲುತ್ತೆ. ಸೊ ಪ್ರತಿ ವಾರನೂ ಅಮ್ಮಗೋಸ್ಕರ ಹಾಡೋದಾಗ್ಲಿ, ಬರೆಯೋದಾಗ್ಲಿ, ಅಥವಾ ಏನೇನೋ ಸಾಂಗ್ಗಳು ಹಾಡಿ ಅದು ಜನಕ್ಕೆ ತುಂಬಾ ಕನೆಕ್ಟ್ ಆಗ್ತಾ ಹೋಯ್ತು. ಸೊ ಪ್ರತಿಯೊಂದು ಏನೇ ಮಾಡಿದ್ರು ಜನ ಅದನ್ನು ಇಷ್ಟಪಟ್ಟರು.